ಹಾಯ್. ಎಷ್ಟು ನಿರೀಕ್ಷೆ ಇದೆ ಬ್ರೋ? ನಿರೀಕ್ಷೆ ಏನು ಬ್ರೋ, ನಾನಿವಾಗ ಸಿದ್ದೇಶ್ವರ ಥಿಯೇಟ್ರಲ್ಲಿದ್ದೀನಿ. ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಜಾತ್ರೆನೋ ಅಥವಾ ಡೆವಿಲ್ ಜಾತ್ರೆನೋ ಕನ್ಫ್ಯೂಸ್ ಆಗೋ ರೇಂಜಿಗೆ ರಾತ್ರಿ 10:30 ಆಯಿತು. ಜನ ಇದ್ದಾರೆ ನನಗೆ ಭಯ ಆಗ್ತೈತೆ. ನೀವು ಬೈದಾಗ ಬೇಗ ಬರ್ಬೇಕು ತಾನೆ, ನನಗೆ ಈ ಜನ ನೋಡಿದ್ರೆ ಭಯ ಆಗ್ತಾ ಇದೆ. ಇನ್ನಷ್ಟು ನೋಡಿದರೆ ಏನಾಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ಹೆವಿ ಕ್ರೇಜಪ್ಪ. ನಾನೇ ಫಸ್ಟ್ ಟೈಮ್ ನೋಡಿರೋದು. ಆಮೇಲೆ ಅಮ್ಮ ಚಾಮುಂಡಿ ತಾಯಿನ ಕೂರಿಸಿದ್ದಾರೆ. ಒಂದು ದೇವಸ್ಥಾನಕ್ಕೆ ಬಂದಂಗೆ ಅನಿಸುತ್ತೆ. ದೇವಸ್ಥಾನಕ್ಕೆ ಬಂದು ಸಿನಿಮಾ ನೋಡ್ತಾ ಇದ್ದೀನಿ ಅನ್ಸುತ್ತೆ ನಾಳೆ ಮೋಸ್ಟ್ಲಿ ಫೀಲು ಆ ಕಡೆ. ನಾಳೆ ರಿಲೀಸ್ ಆಗ್ತಾ ಇರೋದು, ಇವಾಗಲೇ ಅಷ್ಟು ರಶ್ ಇದೆ ಇಲ್ಲಿ. ಜನ ನೋಡಿದ್ರೆ ಜಾತ್ರೆ ಗೋಡೆ ಬ್ಲಾಕ್ ಮಾಡ್ಬಿಟ್ಟಿದೆ. ಮೋಸ್ಟ್ಲಿ ಬೆಳಗ್ಗೆ ಬ್ಲಾಕ್ ಆಗ್ಬಿಟ್ಟಿದೆ. ನಿಜವಾಗ್ಲೂ ಬೆಳಗ್ಗೆ ತಡೆಯೋಕ್ಕಾಗಲ್ಲ ಅನ್ಸುತ್ತೆ. ಯಪ್ಪ ಹೆವಿ ಕ್ರೌಡ್. ಬಾಸ್ ಇಲ್ಲ ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ. ನಮ್ಮ ಬಾಸ್ ಇಲ್ಲೇ ಇದ್ದಾರೆ ಅಂತಾನೆ ನಮ್ಗೆ ಫೀಲ್ ಆಗ್ತಾ ಇಲ್ಲ. ಅಷ್ಟು ಜನ ಎಷ್ಟು ಇದು ಮಾಡ್ತಿದ್ದಾರೆ ಅಂದ್ರೆ. ಹೌದು, ಅಂದ್ರೆ ಇಲ್ಲಿ ಓಡಾಡ ಒಬ್ಬೊಬ್ರು ಬಾಸ್ತಾರೇನೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಥರ. ಬ್ರೋ, ನೀವು ಬಾಸ್ ಜೊತೆ ಆಕ್ಟ್ ಮಾಡಿದ್ದೀರಾ. ಸೊ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಒಂದು ಕ್ಷಣ ಅಂತಂದ್ರೆ ಯಾವ್ದು ಬ್ರೋ? ಮರೆಯೋಕ್ಕಾಗಲ್ಲ ಅನ್ನೋದು. ಅವ್ರ ಜೊತೆ ಮರೆಯೋಕ್ಕಾಗದೇ ಇರೋದನ್ನ ನಾನು ಅದನ್ನು ಹೇಳಲ್ಲ. ಅದು ಇನ್ನೂ ಒಂದಿದೆ. ನೀವು ನಾಳೆ ಮೂವಿ ನೋಡಿದಾಗ ನಾನು ಯಾಕೆ ಹೇಳಿಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಇನ್ನೊಂದಿದೆ, ಅವರಿಗೆ ಕೈ ತುತ್ತು ಕೊಟ್ಟಿರೋದು. ಅದನ್ನು ನಾನು ಮೋಸ್ಟ್ಲಿ ಕೈ ತುತ್ತು ಕೊಟ್ಟಿರೋದು ನಾವು ಮರೆಯೋಕ್ಕೆ ಆಗಲ್ಲ ಬಿಡಿ. ಓಕೆ ಬ್ರೋ, ಈಗ ಆಲ್ರೆಡಿ ಹೌಸ್ಫುಲ್ ಆಗೋಗ್ಬಿಟ್ಟಿದೆ. ಎಸ್, ಡಿ ಬಾಸ್ ಇಲ್ಲ ಅನ್ನೋದು ಎಲ್ಲರಿಗೂ ಒಂದು ಬೇಜಾರಿದೆ. ಹೌದು. ಸೊ ಇದನ್ನ ಫ್ಯಾನ್ಸ್ ಹೇಗೆ ತಗೊಂಡೋಗ್ತಾರೆ? ಇಲ್ಲ ಅನ್ನೋದನ್ನೇ ಮರೆಸ್ತಾರೆ ಅವ್ರು. ಇಲ್ಲಿ ಈ ಹೊರಗಡೆ ಇಲ್ಲ ಅನ್ನೋದನ್ನೇ ಮರೆಸ್ತಾರೆ ಮೋಸ್ಟ್ಲಿ. ಏನು ಮೆರೆಸ್ತಾ ಇದ್ದಾರೆ ಅಂದರೆ, ಅಯ್ಯೋ ನಾನು ಇವತ್ತೊಂದು 2-3 ಕಡೆ ಹೋಗಿದ್ದೆ, ಎಲ್ಲ ಕಡೆನೂ ಇದೇ ಥರ ಕ್ರೇಜು. ಹೌದು, ಜಾತ್ರೆ. ನನ್ನ ಊರಿಂದ ತೀರ್ಥಹಳ್ಳಿಯಿಂದ ನನಗೆ ವೀಡಿಯೋಸ್ ಕಳಿಸ್ತಾ ಇದ್ರು. ಆಲ್ರೆಡಿ ನಾಸಿಕ್ ಬ್ಯಾಂಡು, ತಮಟೆ ಈಗಲೇ ಬಡಿಯೋಕ್ಕೆ ಶುರು ಹಚ್ಕೊಬಿಟ್ಟವ್ರೆ. ನಾನೆಲ್ಲ ಬೆಳಗ್ಗೆ ಎನರ್ಜಿ ಇಟ್ಕೊಳ್ರೋ ಒಂದು ನಿಮಿಷ, ಈ ಬಾಸ್ ಪಿಕ್ಚರ್ ಎಷ್ಟೊತ್ತಾದರೂ ಎನರ್ಜಿ ಇರುತ್ತೆ ಬಿಡೋ, ಬಡಿತೀವಿ ಅಂತ ಬಡ್ಕೊಂಡಿರಿ ಅಂತ ಇದ್ದೀನಿ. ಸಖತ್ ಮಜಾ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡೋಣ. ಜೈ ಡಿ ಬಾಸ್. ಎಸ್, ಜೈ ಡಿ ಬಾಸ್.